ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಕಂಗ್ರ್ಯಾಚುಲೇಷನ್ ಅಶ್ವಿನ್. ಥ್ಯಾಂಕ್ ಯು ಅಣ್ಣ. ಅಲ್ಲ ಕುಣು, ನಿನ್ ಮಗುಗೆ ಎಷ್ಟು ಆತ್ರನೋ, ಶ್ರೀಮಂತ ಆಗಕ್ ಮುಂಚೆನೆ ಉಟ್ಬಿಟ್ಟಿದ್ಯಲ್ಲ. ಹೌದು ಅತ್ತೆ, ಅಪ್ಪ ಅಮ್ಮನ್ ನೋಡ್ಬೇಕು ಅನ್ನೋ ಆತ್ರ, ಅದಕ್ಕೆ ಬೇಗ ಉಟ್ಬಿಡ್ತು. ಏನೋ ಒಳ್ಳೇದಾಯ್ತು ಬಿಡಿ. ಈ ಪ್ರಿಯಾ ಹಾಗ್ ಮಾಡ್ಬಿಡ್ತೀನಿ ಹೀಗ್ ಮಾಡ್ಬಿಡ್ತೀನಿ ಅಂತಿಲ್ಲು, ಇವಳು ನೋಡಿದ್ರೆ ಮಗುನೇ ಆಗ್ಬಿಟ್ಟಿದೆ. ಓ, ಆದ್ರೂ ಒಂದು ಒಳ್ಳೆ ಊಟ ಮಿಸ್ ಆಯ್ತಲ್ಲ ಬಾವಾ. ಸೀಮಂತ ಆಗಿದ್ರೆ ಒಳ್ಳೆ ಭರ್ಜರಿ ಊಟ ಮಾಡ್ಬೋದಾಗಿತ್ತು. ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕೋತೀಯ? ದೊಡ್ಡ ಪಾರ್ಟಿ ಕೊಡ್ಸೋಣ ಬಿಡು. ನಾಮಕರಣ ಜೋರಾಗಿ ಮಾಡಿದ್ರೆ ಆಯ್ತಪ್ಪ. ಮರಿಬಾರ್ದು. ಆ ಭಗವಂತ ಕೊನೆಗೂ ಕಣ್ಬಿಟ್ಬಿಟ್ಟ. ಅಶ್ವಿನ್ ಮಗು ಹುಟ್ಟೋ ಟೈಮಲ್ಲಿ ಜೈಲಿಂದ ವಾಪಸ್ ಬರ್ತಾನೋ ಇಲ್ವೋ ಅಂತ ಭಯ ಶುರು ಆಗಿತ್ತು. ಆದ್ರೆ ನಮ್ಮ ಅಶ್ವಿನ್ ಜೈಲಿಂದ ವಾಪಸ್ ಬಂದ್ಬಿಟ್ಟ. ಈಗ ನೋಡಿ, ಹರಕೆ ತೀರ್ಸ್ಕೊಂಡ್ ಬರೋಷ್ಟ್ರಲ್ಲಿ ಮಗುನು ಹುಟ್ಬಿಡ್ತು. ತಾಯಿ ಮಗು ಇಬ್ರು ಆರೋಗ್ಯವಾಗಿದ್ದಾರೆ ತಾನೆ? ಓ, ಸೇವಂತಿ ಅತ್ತಿಗೆನ ಮುಂದೆ ನಿಂತ್ಕೊಂಡು ಎಲ್ಲ ಚೆನ್ನಾಗಿ ನೋಡ್ಕೊಂಡ್ರಂತೆ. ಸೊ ನಾವೇನು ಯೋಚನೆ ಮಾಡ್ಬೇಕಾಗಿಲ್ಲ. ನಿಜವಾಗ್ಲೂ ಸೇವಂತಿ ಅದಕ್ಕೆ ಒಂಥರ ದೇವ್ರಿದ್ದಾಗೆ. ನಮ್ಮೆಲ್ಲರೂ ಜವಾಬ್ದಾರಿನೂ ಅವ್ರೊಬ್ರೇ ನಿಭಾಯಿಸ್ತಾರೆ. ನೀನು ಅಷ್ಟೇ ಕಣು. ಅಶ್ವಿನ್ ಜೈಲ್ಗೆ ಹೋದಾಗ ನೀನು ಎಷ್ಟು ಓಡಾಡದೆ, ಸ್ವಲ್ಪನೂ ಸ್ವಾರ್ಥ ಇಲ್ದರೆ ಪೂಜೆಗೆ ಮಗು ಆಗ್ಲಿ ಅಂತ ನೀನ್ ನಾಗರ ತಾಳಿ ಕೊಟ್ಟೆ ನೋಡು. ಇವತ್ತದು ಸಾರ್ಥಕ ಆಯ್ತು. ನಾನ್ ನಿಮ್ಮೆಲ್ಲರಿಂದ ಬಯಸೋದು ಒಂದೇ ಕಣಪ್ಪ, ಏನೇ ಆದ್ರೂ ಎಲ್ರೂ ಒಗ್ಗಟ್ಟಾಗಿರಿ. ಮೂರನೇವ್ರು ಯಾರೋ ಬಂದು ನಮ್ಮನೆ ಒಗ್ಗಟ್ಟು ಮುರಿಯೋದ್ ಬೇಡ. ಅಪ್ಪ, ನಮ್ಮ ಮನೆಗೆ ವಂಶದ ಕೊಡಿ ಬಂದಿದೆ, ಜಗಳ ಆಗತ್ತಾ? ಸಾಧ್ಯನೇ ಇಲ್ಲ. ಹೌದು, ನನ್ನನ್ನ ಮತ್ ನನ್ನ ಸಂಸಾರನ ಕಾಪಾಡೋದಕ್ಕೆ ನಮ್ಮ ಮನೆಯವರೆಲ್ಲ ನಾನು ತಾನು ಅಂತ ಎಲ್ರೂ ಹೋರಾಡಿದ್ದೀರಾ. ನಂಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀರಾ. ಇನ್ಮೇಲೆ ನಮ್ಮ ಮನೆಯಲ್ಲಿ ಜಗಳ ಅನ್ನೋದಕ್ಕೆ ಜಾಗನೇ ಇಲ್ಲ. ಆ ಪ್ರಿಯಾ ಮನೇಲಿ ಉಳ್ಕೊಂಡ್ರೆ ಏನೋ ಕಿತಾಪತಿ ಮಾಡ್ಬೇಕು ಅಂತಾನೆ ಉಳ್ಕೊಂಡಿರ್ತಾಳೆ. ಆದ್ರೆ ಸೇವಂತಿ ಮುಂದೆ ಇವಳ ಆಟ ಏನೋ ನಡೆಯೋದಿಲ್ವಾ? ಈಗ ನಾವೆಲ್ಲ ಎಷ್ಟು ಸಂತೋಷವಾಗಿದ್ದೀವಿ. ಅರ್ಜುನ ಇದ್ದಿದ್ರೆ ಅವನೆಷ್ಟು ಖುಷಿ ಪಟ್ಟಿರೋನು ಅಲ್ವಾ? ಅವ್ನು ಯಾವಾಗ್ಲೂ ಹಾಗೆ ಕಷ್ಟ ಟೈಮಲ್ಲಿ ನಮ್ಮ ಜೊತೆಲಿರ್ತಾನೆ. ಸಂತೋಷ ಬಂದಾಗ ಏನೋ ಕೆಲ್ಸ ಇದೆ ಅಂತ ಹೊಟ್ಟೋಗ್ತಾನೆ. ಹೋಗ್ಲಿ ಹೋಗ್ಲಿ, ಕಾಯಕವೇ ಕೈಲಾಸ ಅಲ್ವಾ? ಆ ಪ್ರಿಯಾ ಏನೋ ದುರುದ್ದೇಶದಿಂದಾನೇ ಮನೇಲೆ ಉಳ್ಕೊಂಡಿರ್ತಾಳೆ. ಅವಳ ಕಡೆಯಿಂದ ಮಗುಗೆ ಏನಾದ್ರೂ ಕೆಟ್ಟಾಗಕ್ ಮುಂಚೆ ನಾವೆಲ್ಲ ಮನೆಗೆ ಹೋಗ್ಬಿಡ್ಬೇಕು. ಅಶ್ವಿನ್, ಮಗು ಎಷ್ಟು ಪೌಂಡ್ ಇತ್ತಂತೆ? ಹೆಣ್ಣ ಗಂಡ ಆರೋಗ್ಯವಾಗಿದೆಯಂತ ತಾನೆ? ಅಯ್ಯೋ ಅಜ್ಜಿ, ಗಂಡ ಹೆಣ್ಣ ಅಂತ ಇನ್ನು ಪೂಜಂಗೆ ಗೊತ್ತಿಲ್ಲ. ಅವಳೇ ಇನ್ನು ನೋಡಿಲ್ವಂತೆ. ಹಾ, ಸೇವಂತಿ ಅದಕ್ಕೆ ಮಗುನ ಕರ್ಕೊಂಬರೋದಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ಲು. ಅವಳ ಖುಷಿ ನೋಡಿದ್ರೆ ಮಗು ಆರೋಗ್ಯವಾಗಿದೆ ಅಂತ ಅನ್ಸುತ್ತೆ. ಮಗು ಆರೋಗ್ಯವಾಗಿ ಹುಟ್ಟೋದಕ್ಕೆ ಹೇಗ್ ಸಾಧ್ಯ? ಪ್ರಿಯಾದಿಗೆ ಏನೇನೋ ತೊಂದರೆ ಮಾಡಿದ್ಲಲ್ಲ, ಆರೋಗ್ಯವಾಗಿ ಹುಟ್ಟಿದೆ ಅಂತ ಹೇಳ್ತಿದ್ದಾನಲ್ಲ, ಏನ್ ನಡೀತಾ ಇದೆ ಇಲ್ಲಿ? ಸರಿ ಸರಿ ಅಜ್ಜಿ, ಬನ್ನಿ ಹಾಸ್ಪಿಟಲ್ಗೆ ಹೋಗೋಣ. ನಾನು ಫಸ್ಟ್ ನನ್ನ ಮಗನ್ ನೋಡ್ಬೇಕು. ಬಾಬಾ, ಎಷ್ಟು ಆತ್ರನೋ. ನಿನ್ ಮಗು ಎಲ್ಲೂ ಹೋಗೋದಿಲ್ಲ, ಆಸ್ಪತ್ರೆಲೇ ಇರುತ್ತೆ. ನೋಡು, ನಾವೀಗ ದೇವಸ್ಥಾನಕ್ಕೆ ಹೋಯ್ದ್ವಿ, ಪ್ರಸಾದ ಇದೆ, ಅದನ್ನ ತಗೊಂಡು ಆಸ್ಪತ್ರೆಗೆ ಹೋಗಾಗಿಲ್ಲ. ನಮ್ಗೀಗ ಸೂತ್ಕ. ನೀವು ಪ್ರಸಾದ ತಗೊಂಡು ಮನೆಗೆ ಹೋಗಿ, ನಾನು ಅಶ್ವಿನ್ ಕಾರಣ ಆಸ್ಪತ್ರೆಗೆ ಹೋಗ್ತೀವಿ. ಸರಿ ಅಜ್ಜಿ, ಹಾಗಾದ್ರೆ ನಾನು ಕ್ಯಾಬ್ ಬುಕ್ ಮಾಡ್ಬಿಡ್ತೀನಿ. ಮಾಡ್ಬಿಡಿ. ಖುಷಿ ನೋಡೋನ್ಗೆ. ಏನ್ ಸೇವಂತಿ ನೀನು? ಹೀಗಾಗಿದೆ ಅಂತ ನನಗಾದ್ರೂ ಒಂದ್ ಮಾತು ಹೇಳೋದಲ್ವಾ? ನನಗೂ ಒಂದ್ ಮಾತು ಹೇಳ್ದೆ, ನಿನ್ನಷ್ಟಕ್ಕೆ ನೀನೇ ಯಾಕೆ ನಿರ್ಧಾರ ತಗೊಂಡೆ? ನಾನ್ ಮನೇಲೇ ಇದ್ದೆ ತಾನೆ. ನೀನಿದ್ದೆ, ಆದ್ರೆ ಏನ್ ಪ್ರಯೋಜನ? ಎಷ್ಟು ಸಲ ಕೂಗ್ದೆ ನಿನ್ನ, ಹೊರಗೆ ಬರ್ಲಿಲ್ವಲ್ಲ? ಕೂಗ್ದ? ಯಾವಾಗ? ನನಗೆ ಕೇಳಿಸ್ಲೇ ಇಲ್ಲ. ರಾತ್ರಿ ಪೂಜನ್ಗೆ ಹೆರಿಗೆ ನೋವು ಸ್ಟಾರ್ಟ್ ಆಯ್ತು. ನಾನೊಬ್ಬಳ ಕೈಲವಳ ಎತ್ತಕ್ಕೂ ಆಗ್ತಾ ಇರ್ಲಿಲ್ಲ. ಅವಾಗ ನಿನ್ನ ಎಷ್ಟು ಕರೆದಿದ್ದೀನಿ ಗೊತ್ತಾ? ಅಯ್ಯೋ, ನಾನು ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಇದ್ದೆ, ನನಗೆ ಕೇಳಿಸೇ ಇಲ್ಲ. ಅಲ್ಲ ಕಣೆ, ನನಗೆ ನೀನ್ ಇವತ್ತು ಫೋನ್ ಮಾಡೋ ಬದಲು ಅಟ್ಲೀಸ್ಟ್ ನೆನ್ನೆ ನಾನು ಕಾಲ್ ಮಾಡೋದಲ್ವಾ? ಈಗ ಮನೆಯವರೆಲ್ಲ ಹಾಸ್ಪಿಟಲ್ಗೆ ಬರ್ತಾರೆ, ಏನ್ ಹೇಳ್ತೀಯ ನೀನ್ ಅವ್ರಿಗೆ? ಮನೆಯವ್ರಿಗಿರ್ಲಿ, ಪೂಜನ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಪಾಪ, ಅವಳಿಗಿನ್ನು ತನ್ನ ಮಗು ಸತ್ತಿರೋ ವಿಷಯನೇ ಗೊತ್ತಿಲ್ಲ. ಮಗುನ ಸ್ನಾನ ಮಾಡ್ಸಕ್ ಕರ್ಕೊಂಡು ಹೋಗಿದ್ದಾರೆ ಅಂತ ನಾನು ಅವಳ ಹತ್ರ ಸುಳ್ಳು ಹೇಳಿದೀನಿ. ಮಗು ಬಗ್ಗೆ ಅವಳು ತುಂಬಾನೇ ಆಸೆ ಇಟ್ಕೊಂಡಿದ್ಲು. ಇದ್ರ ಬಗ್ಗೆ ಗೊತ್ತಾದ್ರೆ ಅವಳು ಎದೆ ಹೊಡ್ಕೊಂಡು ಸತ್ತೇ ಹೋಗ್ತಾಳೆ. ಬಿಡ್ತು ಅನ್ನೆ, ಹಾಗ್ ಮಾತ್ರ ಆಗ್ಬಾರ್ದು. ಅಶ್ವಿನಿಗೆ ಏನ್ ಹೇಳ್ತೀಯಾ? ಇನ್ನೇನ್ ಎಲ್ರು ಬಂದೇ ಬಿಡ್ತಾರೆ.
ಅದ್ಕೆ ಅದ್ಕೆ ಎಲ್ಲಿ ನನ್ ಮಗು ವಾಡಿ ಶಿಫ್ಟ್ ಮಾಡಿದ್ರ ನಾನು ಹೋಗಿ ನೋಡ್ಬೋದಾ? ಡಾಕ್ಟರ್ ಏನಂದ್ರು? ಅದ್ಕೆ ಯಾಕೆ ಸುಮ್ಮನೆ ಎಂದಿದ್ದೀರಾ? ಹೇಳಿ, ಪೂಜಾ ಎಲ್ಲಿ? ನನ್ ಮಗು ಎಲ್ಲಿ? ಅದ್ಕೆ ಮಗು ಎಲ್ಲಿ ಅಂತ ಕೇಳಿದ್ರೆ ಯಾಕೆ ಹಿಂಗ್ ಅಳ್ತಿದ್ದೀರಾ? ಏನಾಯ್ತು? ಪೂಜಾ ಎಲ್ಲಿ? ಅವಳಾದ್ರೂ ಆರಾಮಾಗಿದ್ದಾಳೆ ತಾನೆ? ಪೂಜಾ ಆರಾಮಾಗೇ ಇದ್ದಾಳೆ, ಆದ್ರೆ ತೊಂದರೆ ಆಗಿರೋದು ಮಗುಗೆ. ತೊಂದ್ರೆನಾ? ಏನ್ ತೊಂದ್ರೆ? ಹೇಳೋದಕ್ ಬಾಯೇ ಬರ್ತಿಲ್ಲ ಅಶ್ವಿನ್, ತುಂಬಾ ಸಂಕಟ ಆಗ್ತಾ ಇದೆ. ನನಗೂ ಏನು ಗೊತ್ತಿರ್ಲಿಲ್ಲ, ಬೆಳಗ್ಗೆ ಸೇವಂತಕ ಫೋನ್ ಮಾಡಿ ಹೇಳಿದ್ಮೇಲೆ ಗೊತ್ತಾಗಿದ್ದು. ಏನಾಯ್ತು ಅಂತ ಹೇಳಿ, ಮಗುಗೇನಾಯ್ತು? ಅಯ್ಯೋ ದೇವ್ರೆ, ಒಬ್ರಿಗೊಬ್ರು ಈ ರೀತಿ ಮುಖ ನೋಡ್ಕೊಂಡು ನಿಂತ್ಕೊಂಡ್ರೆ ನಮ್ಗೇನ್ ಅರ್ಥ ಆಗತ್ತೆ? ಅದೇನು ಅಂತ ಬಾಯ್ ಬಿಟ್ಟು ಹೇಳಿ. ಅದ್ಕೆ ಮಾತಾಡಿ, ಅದ್ಕೆ ಏನಾಯ್ತು ಪ್ಲೀಸ್ ಹೇಳಿ ಅದ್ಕೆ. ಅಜ್ಜಿ, ಮಗು 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 ಅಂದ್ರೆ ಏನೇ ಅರ್ಥ? ಅದೇನಾಯ್ತು ಅಂತ ಮುಂದಕ್ಕೆ ಹೇಳು. ಅದಕ್ಕೆ ನಮ್ಗೆಲ್ಲ ತುಂಬಾ ಟೆನ್ಷನ್ ಆಗ್ತಿದೆ. ಅದೇನಾಗಿದೆ ಅಂತ ಹೇಳಿ. ಅದ್ಕೆ ನಿಮ್ಮನ್ನೇ ಕೇಳ್ತಿರೋದು, ಏನಾಯ್ತು ಅಂತ ಹೇಳಿ. ಸರಿ ಬಿಡಿ, ನಾನೇ ಡಾಕ್ಟರ್ ಕೇಳ್ತೀನಿ. ಅಶ್ವಿನ್ ನಿಂತ್ಕೋ, ನಾನೇ ಹೇಳ್ತೀನಿ. ರಾತ್ರಿ ಪೂಜನ್ಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ನೋವು ಬಂತು. ಪೂಜಾ, ಏನಾಯ್ತು ಪೂಜಾ? ಹಾಗೆ ಮನೆಯಲ್ಲೂ ಯಾಕೋ ಅಪಶಕುನಗಳು ನಡೀತಾ ಇತ್ತು. ನನಗೂ ಭಯ ಆಯ್ತು. ಅವಳ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದೆ. ನಾನು ಗುದ್ದಿಲ್ಲ ಕಣೋ. ಏಯ್ ನಿಲ್ಲಿಸ ನಿಮ್ ಜಗಳನಾ? ನೋಡು, ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ನಿಂತ್ಕೋ. ಪೂಜಾ, ಪೂಜಾ ಕಣ್ಬಿಡು ಪೂಜಾ. ಆಮೇಲೆ ಅವಳನ್ನ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದ್ದಿದ್ದು ಡಾಕ್ಟರ್ ಇರ್ಲಿಲ್ಲ, ಬೇರೆ ಡಾಕ್ಟರ್ ಇದ್ರು. ಮಗು ಆರೋಗ್ಯವಾಗಿಲ್ಲ ಅಂತ ಹೇಳಿದ್ರು. ಮಗುನ ತೆಗಿಬೇಕು ಅಂತ ಹೇಳಿದ್ರು.